ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಮಂಡೇ ಮಾರ್ನಿಂಗಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ 6:30 ಆಗಿದೆ ಟೈಮು. ಇವಾಗ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಮನೆಯೆಲ್ಲ ನೆಲ ಒರೆಸ್ಕೊಳ್ತಾ ಇದ್ದೀನಿ. ನಾನು ಕಿಚನ್ ಒರೆಸ್ತಾ ಇದ್ದೆ, ಆರವ್ ಎದ್ದು ಬಂದ ನೋಡಿ. ನಾನು ಎದ್ದು ಬರುತ್ತಲೇ ಅವನು ಎದ್ದು ಬಂದುಬಿಡ್ತಾನೆ. ನಾನು ಮಲ್ಕೊಂಡಿದ್ರೆ ಅವನು ಮಲ್ಕೊತಾನೆ. ಸೊ ಎದ್ದ ತಕ್ಷಣ ಸ್ವಲ್ಪ ಎತ್ಕೊಂಡು ಆ ಕಡೆ ಈ ಕಡೆ ಅಡ್ಡಾಡಬೇಕು ಅವರನ್ನು. ಇವಾಗ ಕರ್ಕೊಂಡ್ಬಂದು ಇಲ್ಲಿ ಸೋಫಾ ಮೇಲೆ ಮಲಗಿಸ್ತಾ ಇದ್ದೀನಿ. ಆದರೆ ಅವನು ಮಲ್ಕೊಲಿಲ್ಲ, ಬಂದ ಎದ್ದು ಹೊರಗಡೆ. ನಾನೆಲ್ಲ ಒರೆಸ್ಕೊಂಡು ಹಾಗೇನೆ ಬಾಕ್ಲ ತೊಳ್ಕೊಂಡು ಅದನ್ನು ಒರೆಸ್ಕೊತೀನಲ್ವ, ಅವನು ಸ್ವಲ್ಪ ಒರೆಸ್ತಾನೆ ಅದನ್ನು ತೊಗೊಂಡ್ಬಿಟ್ಟು ಡೈಲಿ. ನೋಡಿ, ಕೇಳಿದರೂ ಕೊಡೋದಿಲ್ಲ. ಇವಾಗ ನಾನು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು, ಇದು ಮನೆಯಲ್ಲೇ ಮಾಡಿರುವಂಥ ಬಾದಾಮ್ ಮಿಲ್ಕ್ ಮಿಕ್ಸ್ ಪೌಡ್ರ್ ಇದು. ನಾವು ಹೊರಗಡೆದೆಲ್ಲ ತರೋದಿಲ್ಲ, ಪ್ರಿಸರ್ವೇಟಿವ್ ಇರುತ್ತೆ ಮತ್ತು ಶುಗರ್ ಇರುತ್ತೆ ಅಂತ. ಅವರು ಟಿಫನ್ ಮಾಡೋದು 9:30 ಆಗುತ್ತಲ್ವ, ಅಲ್ಲಿವರೆಗೂ ಇರಲಿ ಅಂತ ನಾನು ಒಂದೊಂದು ಲೋಟ ಕುಡಿಸಿರ್ತೀನಿ. ಏನಿದು ಏನಿದು ಕುಕ್ಮ ನೈಟು 8:30 9 ಗಂಟೆ ಅಂದರೆ ಊಟ ಆಗಿರುತ್ತೆ ಅವ್ರದ್ದು. ಬೆಳಿಗ್ಗೆ ಮತ್ತೆ ಸ್ನಾನ ಮಾಡಿ ಟಿಫನ್ ಮಾಡುವಷ್ಟರಲ್ಲಿ 9:30ವರೆಗೂ ತುಂಬ ಲೇಟ್ ಆಗುತ್ತೆ ಅಂತ ಅವರಿಗೆ ಡ್ರೈ ಫ್ರೂಟ್ಸ್ ಕೊಡ್ತೀನಿ ಬೆಳಿಗ್ಗೆ. ಬಟ್ ಅದನ್ನೇನಾದರೂ ತಿಂದಿಲ್ಲ ಅಂತಂದರೆ ಈ ಥರ ನಾನು ಹಾಲನ್ನು ಕುಡಿಸ್ತೀನಿ. ಇಶಾನ್ಗೂ ಕೂಡ ಇವಾಗ ಹಾಲು ಕುಡಿಸಿದೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಹುಡುಗಿಯರ್ ಸ್ಕರ್ಟ್ ಹಾಕೊಂಡಿಯಲ್ಲ, ಏನು ಹಾಕೊಂಡಿದಿ? ಹಿಂಗ್ಯಾಕೆ ಹಾಕೊಂಡಿ ಚಡ್ಡಿ? ನಂದು ಫಾಸ್ಟಿಂಗ್ ಇರುತ್ತೆ, ಅದಕ್ಕೋಸ್ಕರ ಮನೆಯಲ್ಲಿ ಆನಿಯನ್ ಯೂಸ್ ಮಾಡೋದಿಲ್ಲ ನಾನು. ಆಲೂಗಡ್ಡೆನೇ ಹಾಕಿಬಿಟ್ಟು ಇವರಿಗೆ ಟಿಫನ್ಗೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ, ಹಾಗಾಗಿ ನಾ ಏನು ಇಲ್ಲಿ ಆ ಥರ ರೆಸಿಪಿದೇನು ಶೇರ್ ಮಾಡಿಲ್ಲ, ಜಸ್ಟ್ ಹಾಗೆ ತೋರಿಸಿದೆ ನಾನು ಅಷ್ಟೇ. ಆನಿಯನ್ ಉಳ್ಳಾಗಡ್ಡಿ ಯೂಸ್ ಮಾಡೋದರಲ್ಲಿ ಬದಲು ನಾನು ಆಲೂಗಡ್ಡೆನ ಯೂಸ್ ಮಾಡ್ತೀನಿ. ಅವ್ರಿಗೂ ಕೂಡ ಇವಾಗ ಟಿಫನ್ ರೆಡಿ ಮಾಡಿದೆ. ಧೀರಜು ಮಾರ್ನಿಂಗ್ 8 o'clockಗೆ ಹೋಗಿದ್ದರು, ಕ್ಯಾಂಪ್ ಇದೆ ಅಂತ. ಅವ್ರದ್ದು ಟಿಫನ್ನು ಅಲ್ಲಿ ಹೊರಗಡೆನೇ ಇರುತ್ತೆ, ಹಾಗಾಗಿ ಅವ್ರಿಗೇನು ಟಿಫನ್ ಮಾಡಿರಲಿಲ್ಲ, ಇವ್ರಿಗಷ್ಟೇ ಮಾಡಿದೆ. ಇವರಿಗೆ ಸ್ನಾನ ಮಾಡಿಸಿ ಟಿಫನ್ ಮಾಡಿಸಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನು ತೊಳ್ಕೊಂಬಿಟ್ಟು ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ನಾವಿರೋದು ಬಾಡಿಗೆ ಮನೆಯಲ್ಲಿ. ಈ ಮನೆಯಲ್ಲಿ ದೇವ್ರ ಮನೆ ಅಂತ ಇಲ್ಲ, ದೇವ್ರದ್ದು ಪೂಜಾ ರೂಮ್ ಅಂತ ಇಲ್ಲ ಈ ಮನೆಯಲ್ಲಿ. ಸೊ ಹಾಗಾಗಿ ನಾನೇ ಕಿಚನಲ್ಲಿ ಒಂದು ಪೋರ್ಷನನ್ನು ದೇವ್ರ ಪೂಜೆಗೆ ಅಂತ ಇಟ್ಕೊಂಡಿದ್ದೀನಿ. ನಮಗೆಲ್ಲ ದೇವ್ರ ಪೂಜೆ ಮಾಡಿಲ್ಲ ಅಂದರೆ ನಡೆಯೋದಿಲ್ಲ ಅಲ್ವಾ. ಸೊ ನಾ ಇಲ್ಲೇ ಪೂಜೆನ ಮಾಡ್ತೀನಿ. ನಾನು ಡೈಲಿ ಬಾಗಿಲ ಮುಂದೆ ರಂಗೋಲಿ ಹಾಕೋದಿಲ್ಲ. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹಬ್ಬ ದಿನ ಅಷ್ಟೇ ಹಾಕ್ತೀನಿ. ಏನಕ್ಕೆ ಅಂತಂದರೆ ಆರವಿಷನ್ ಸುಮ್ಮನೆ ಇರೋದಿಲ್ಲ, ಅದನ್ನು ಗಲೀಜು ಮಾಡೋದು, ಕಾಲಿಂದ ತೊಳೆಯೋದು, ಕೆಡಿಸೋದು, ಈ ಥರ ಏನಾದರೂ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಸ್ಪೆಷಲ್ ಡೇ ಅಷ್ಟೇ ನಾನು ಹೊರಗಡೆ ರಂಗೋಲಿ ಹಾಕ್ತೀನಿ. ಡೈಲಿ ಪೂಜೆ ಮಾಡುವಾಗ ಇಲ್ಲೇ ದೇವ್ರ ಮುಂದೆನೇ ನಾನು ರಂಗೋಲಿನ ಹಾಕಿರ್ತೀನಿ. ನಾ ಪೂಜೆ ಮಾಡೋ ಟೈಮ್ಗೆ ನೋಡಿ ಈ ಥರ ಬರ್ತಾರೆ ಇಬ್ಬರು. ನಾನು ನಮಸ್ಕಾರ ಮಾಡ್ತೀನಿ ಅಂತ. ಸೊ ಅವ್ರನ್ನು ಎತ್ಕೊಂಡ್ಬಿಟ್ಟು ಸ್ವಲ್ಪ ಉದ್ದಿನ ಕಡ್ಡಿ ಎಲ್ಲ ಬೆಳಗಿಸಿ ನಮಸ್ಕಾರ ಮಾಡಿಸಿ ಕಳಿಸ್ತೀನಿ. ಇಲ್ಲಿ ನೋಡಿ ಇಶಾನ್ ಹಾಕಿದ್ದಾನೆ. ಬಾ ಆರವನ್ನ ಎತ್ಕೊಂಡು ಕೂತಿದ್ದೀನಲ್ವ, ಅದಕ್ಕೆ ನಾನು ಕೂಡಿಸ್ಕೊ ಅಂತ ಹಠ ಮಾಡ್ತಿದ್ದಾನೆ ಅವನು. ಈ ಥರ ನಾನು ಫ್ರೆಶ್ ಕೊಬ್ಬರಿನ ಮಿಲ್ಲಲ್ಲಿ ಹಾಕಿಸಿ ಎಣ್ಣೆನ ತೊಗೊಂಡು ಬರ್ತೀನಿ, ಅಂಗಡಿಯಲ್ಲಿ ತೊಗೊಳೋದಿಲ್ಲ. ಕೊಬ್ಬರಿನ ನಾನು ದುಡ್ಡು ಕೊಟ್ಟು ತರೋದಿಲ್ಲ, ನಮ್ಮ ಮಾವನವರು ಪೂಜೆಗೆಲ್ಲ ಹೋದಾಗ ಬಂದಿರ್ತಾರಲ್ವ, ಅದನ್ನು ಇಲ್ಲಿ ಕೊಟ್ಟು ಕಳಿಸ್ತಾರೆ. ನಾನಿಲ್ಲಿ ಹೇರ್ ಆಯಿಲ್ನ ಮಾಡ್ತಾಯಿದ್ದೀನಿ. ನಾನು ಕಾಲೇಜ್ ಡೇಸಿಂದನೂ ಇದೇ ಥರ ಹೇರ್ ಆಯಿಲ್ನ ಮನೆಯಲ್ಲೇ ಮಾಡ್ಕೊಳ್ತಾ ಬಂದಿದ್ದೀನಿ. ಅವಾಗಿಂದನೂ ಈ ಥರ ಮಾಡಿಬಿಟ್ಟು ನಾನು ಯೂಸ್ ಮಾಡ್ತೀನಿ. ನನಗಿದನ್ನು ಯಾರೂ ಹೇಳಿಕೊಟ್ಟಿಲ್ಲ, ನಾನು ಕೂಡ ಎಲ್ಲಿನೂ ನೋಡಿ ಕಲ್ತಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಲೇಜ್ ಡೇಸಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ತುಂಬ ಹೇರ್ ಫಾಲ್ ಆಗಿರುತ್ತೆ. ಆವಾಗ ನಾನು ಈ ಥರ ಯೋಚನೆ ಮಾಡಿಬಿಟ್ಟು ಏನೋ ಹಾಗೆ ಸಡನ್ನಾಗಿ ತಲೆಗೆ ಹೊಳೀತು, ಈ ಥರ ನಾನು ಟ್ರೈ ಮಾಡಿ ಯೂಸ್ ಮಾಡಿದೆ.
ಬಟ್ ಇದು ನನಗೆ 100% ವರ್ಕ್ ಆಯಿತು. ಈ ಥರ ಪ್ಯೂರ್ ಕೊಬ್ಬರಿ ಎಣ್ಣೆಗೆ ನಾನು ದಾಸವಾಳ ಎಲೆ, ಅಲೋವೆರಾ, ಕರಿಬೇವು, 3-4 ಸ್ಪೂನು ಮೆಂತ್ಯ ಕಾಳನ್ನು ಹಾಕಿಬಿಟ್ಟು ಕುದಿಸ್ತೀನಿ ಚೆನ್ನಾಗಿ. ಇದೆಲ್ಲ ಚೆನ್ನಾಗಿ ಕುದಿಬೇಕು. ನೋಡ್ತಿರ್ಬೋದು ನೀವು ಇಲ್ಲಿ ಎಣ್ಣೆ ಕುದೀತಿದೆ. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಈ ಥರ ಎಲ್ಲ ನೊರೆ ಬರುತ್ತೆ. ನೀವು ಆವಾಗೆಲ್ಲ ಸೌಟಿಂದ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಇದು ಉಕ್ಕಿಬಿಟ್ಟು ಹೊರಗಡೆ ಚೆಲ್ಲುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ 50% ಎಲ್ಲ ರೆಡಿ ಆಗಿದೆ ಎಣ್ಣೆ. ಈ ಥರ ಗ್ರೀನ್ ಆಗುತ್ತೆ. ಎಣ್ಣೆ ಎಲ್ಲ ರೆಡಿ ಆದಾಗೆ ಈ ಥರ ಎಣ್ಣೆ ಎಲ್ಲ ಗ್ರೀನ್ ಆಗುತ್ತೆ. ಅದು ಅಲೋವೆರಾ ಒಳಗಿಂದು ಜೆಲ್ಲೆಲ್ಲ ಕರಿಬಿಟ್ಟು ಬರೀ ಸಿಪ್ಪೆ ಮಾತ್ರ ಉಳ್ಕೊಳ್ಳುತ್ತೆ. ನಿಮಗೆ ರೆಡಿ ಆಗಿದ್ದು ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ಥರ ಅಲೋವೆರಾದು ಜೆಲ್ಲೆಲ್ಲ ಕರಿಬಿಟ್ಟು ಸಿಪ್ಪೆ ಉಳ್ಕೊಂಡಿರುತ್ತೆ. ಒಂದು ನೊರೆ ಎಲ್ಲ ನಿಂತು ಕುದಿಯೋದೆಲ್ಲ ಸ್ಟಾಪ್ ಆಗುತ್ತೆ. ಮತ್ತು ಅದು ಕರಿಬೇವು ಏನಿರುತ್ತೆ ಅಲ್ವಾ, ಅದೆಲ್ಲ ಎಲೆ ಬಿಟ್ಕೊಂಡು ಕಡ್ಡಿ ಅಷ್ಟೇ ಉಳ್ಕೊಂಡಿರುತ್ತೆ. ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಆರಲಿಕ್ಕೆ ಬಿಟ್ಟಿದ್ದೆ. ನಾನಿಲ್ಲಿ ಆರಿದ ಮೇಲೆ ಒಂದು ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದು ಕಾಜಿನ ಡಬ್ಬಿ ಇರುತ್ತೆ. ನೀವು ಇದಕ್ಕೆ ಕರ್ಪೂರನೂ ಹಾಕ್ಕೋಬೋದು. ನಾನು ಕರ್ಪೂರನೂ ಹಾಕ್ಕೊಂಡಿದ್ದೀನಿ, ಬಟ್ ಇದಕ್ಕೆ ಡಬ್ಬಿಗೆ ಹಾಕ್ಕೊಂಡಿಲ್ಲ. ನಾನು ಒಂದು ಬೌಲ್ ಒಳಗೆ ಡೈಲಿ ಹಚ್ಕೊಳ್ಲಿಕ್ಕೆ ತೆಗೆದು ಇಟ್ಕೊಂಡಿರ್ತೀನಿ, ಅದಕ್ಕೆ ಹಾಕಿದ್ದೀನಿ. ನೀವು ಡೈಲಿ ಆದರೂ ಹಚ್ಕೋಬೋದು ಅಥವಾ ವಾರದಲ್ಲಿ 2 ಟೈಮ್ಸ್ ಆದರೂ ಹಚ್ಕೋಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ದಿನ ನಮ್ಮದು ಹೇಗಿತ್ತು ಅಂತ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು 5 ಡೇಸಿಂದ ಯಾವುದೂ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಏನಕ್ಕೆ ಅಂದರೆ ತುಂಬ ಕೆಲಸ, ನನಗೆ ಟೈಮೇ ಸಾಕಾಗ್ತಿಲ್ಲ ವಿಡಿಯೋ ಶೂಟ್ ಮಾಡೋದಾ ಅಥವಾ ಇವರು ನೋಡ್ಕೊಳ್ಳೋದಾ ಅಂತ. ಇತ್ತೀಚಿಗಂತೂ ಆರವಿಷ ತುಂಬ ಕಾಡ್ಲಿಕ್ಕತ್ತಿದ್ದಾರೆ, ಜಗಳ ಮಾಡ್ತಾರೆ, ಏನು ವಾಯ್ಸ್ ಓವರ್ ಕೊಡಲಿಕ್ಕೂ ಬಿಡೋದಿಲ್ಲ, ವಿಡಿಯೋ ಶೂಟ್ ಮಾಡಲಿಕ್ಕೂ ಬಿಡೋದಿಲ್ಲ. ಮಲ್ಗಿ ದಿನ ಜಗಳ ಮಾಡಿರ್ತಾರಲ್ವ, ಅದನ್ನು ಕನ್ವರ್ಸ್ಕೊಂಡು ಆಳ್ತಿರ್ತಾರೆ. ಸೊ ಮಲ್ಕೊಂಡ್ರೂ ಕೂಡ ಪದೇ ಪದೇ ಹೋಗಿಬಿಟ್ಟು ಮತ್ತೆ ಮಲಗಿಸೋದು, ಸಮಾಧಾನ ಮಾಡೋದು ಇದೇ ಆಗಿದೆ ನನಗೆ. ಆ್ಯಕ್ಚುಲಿ ಬಿಟ್ಟು ಬಿಡಬೇಕು. ಒಂದು 3 ವರ್ಷ ಕಂಪ್ಲೀಟ್ ಆದಮೇಲೆ ನರ್ಸರಿಗೆ ಹಾಕಿದ ಮೇಲೆ ಅವರು ಸ್ಕೂಲ್ಗೆ ಹೋದರೆ ನಂಗೆ ಟೈಮ್ ಸಿಗುತ್ತೆ, ಅವಾಗ ಕಂಟಿನ್ಯೂ ಮಾಡಿದ್ರಾಯಿತು ಅಂದ್ಕೊಂಡೆ. ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಜರ್ನಿನ. ನನಗೆ ಇದನ್ನು ಬಿಡಲಿಕ್ಕೂ ಆಗ್ತಿಲ್ಲ, ಅಲ್ಲಿ ಫುಲ್ ಕಾನ್ಸಂಟ್ರೇಷನ್ ಮಾಡಿ ಮಾಡಲಿಕ್ಕೂ ಆಗ್ತಾಯಿಲ್ಲ. ಸೊ ಸ್ಟಾರ್ಟ್ ಮಾಡಿದ್ದೀನಿ, ಗಿವ್ ಅಪ್ ಮಾಡೋದು ಬೇಡ. ಏನೇ ಆದರೂ ಸ್ಟ್ರಗ್ಲಿಂಗ್ ಒಳಗೆ ಕಂಟಿನ್ಯೂ ಮಾಡೋಣ, ಮುಂದೊಂದು ದಿನ ಸಕ್ಸಸ್ ಸಿಗ್ಬೋದು ಅನ್ನೋ ಹೋಪ್ ಒಳಗೆ ಮತ್ತೆ ಇವತ್ತಿನ ದಿನ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ಲಿಕ್ಕತ್ತಿದ್ದೀನಿ. ದಯವಿಟ್ಟು ನಾನು ಇಷ್ಟೊಂದು ಇಷ್ಟಪಟ್ಟು ಈ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಸೊ ಇಷ್ಟೇ ಫ್ರೆಂಡ್ಸ್, ನಾನು ಯಾಕೆ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಬೇಕು ಅಂದ್ಕೊಂಡಿದ್ದೆ. ಸೊ ಇದಷ್ಟೇ ಕಾರಣ, ಮತ್ತೇನು ಅಂತ ಸೀರಿಯಸ್ ಕಾರಣ ಏನೂ ಇಲ್ಲ. ನನಗೆ ನಾನಷ್ಟೇ ಇರೋದರಿಂದ ಮನೇಲಿ ಮನೆ ಕೆಲಸನೂ ಮಾಡಿಕೊಂಡು, ಅಡುಗೆನೂ ಮಾಡಿಕೊಂಡು, ಇವ್ರನ್ನೂ ನೋಡಿಕೊಂಡು, ಇವ್ರನ್ನೂ ಕೇರ್ ಮಾಡಿಕೊಂಡು ನನಗೆ ಎಲ್ಲದನ್ನೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅಟ್ಲೀಸ್ಟ್ ಸ್ಕೂಲ್ಗೆ ಹೋಗೋ ಅಷ್ಟಾದರೂ ದೊಡ್ಡವರಾಗಿದ್ದರೆ ನನಗೊಂದು ಸ್ವಲ್ಪ ಟೈಮ್ ಸಿಗ್ತಿತ್ತು. ಅವ್ರಿಗೆ ಹೇಳಿದ್ದು ಕೇಳ್ತಿದ್ರು, ಸುಮ್ಮನೆ ಇರು ಅಂದರೆ ಸುಮ್ಮನೆ ಇರ್ತಿದ್ರು, ಹೊರಗಡೆ ಹೋಗಿ ಆಟ ಆಡ್ಕೊಳ್ಳಿ ಅಂದರೆ ಆಡ್ಕೊತಾರೆ. ಬಟ್ ಅವರು ಇವಾಗ 2 ಇಯರ್ಸ್ದರಲ್ವ, ಪಾಪ ಅವ್ರಿಗೂ ಏನೂ ಗೊತ್ತಾಗೋದಿಲ್ಲ. ಮಕ್ಕಳು ಅಂದರೆ ಇದೇ ಥರ ಹಠ ಮಾಡೋರು. ಯಾರಾದರೂ ಒಬ್ಬರು ಕರ್ಕೊಳ್ಳೋರಿದ್ದರೆ ನಾನು ವಿಡಿಯೋ ಕೆಲಸ ನನಗೆ ಸ್ವಲ್ಪ ಈಸಿ ಆಗ್ತಿತ್ತು. ಬಟ್ ಆಲ್ರೌಂಡರ್ ನಾನು ಒಬ್ಬಳೇ ಆಗಿರೋದ್ರಿಂದ ನನಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಹಾಗಾಗಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರಾತು, ಮುಂದೊಂದು ದಿನ ಸ್ಟಾರ್ಟ್ ಮಾಡಿದ್ರಾತು ಅಂದ್ಕೊಂಡೆ. ಬಟ್ ನಾನು ಇಷ್ಟಪಟ್ಟು ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. 2-3 ವರ್ಷದಿಂದ ಟ್ರೈ ಮಾಡ್ಕೊತ ಬಂದು ಇವಾಗ ಅದನ್ನು ಕಂಪ್ಲೀಟಾಗಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಈ 5 ಡೇಸ್ ಬಿಟ್ಟಿದ್ರೂ ಬಿಡಲಿಕ್ಕೆ ಮನಸ್ಸಾಗಲಿಲ್ಲ. ಫುಲ್ ಮನಸ್ಸೊಳಗೆ ಅದೇ ಇತ್ತು. ಸೊ ಇರಲಿ, ಎಷ್ಟೇ ಕಷ್ಟ ಆದರೂ ಆದಾಗ ನನಗೆ ವಿಡಿಯೋ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ರಾಯಿತು, ಸ್ಲೋ ಆಗಿನೇ ಅಂದ್ಕೊಂಡು ಮತ್ತೆ ನಾನು ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇಷ್ಟೇ ಹೇಳಬೇಕಾಗಿತ್ತು. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಎಷ್ಟೇ ಕಷ್ಟ ಇದ್ದರೂ ನನಗೊಂದು ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡಲಿಕ್ಕೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ, ಹೊಸ ವಿಡಿಯೋದೊಂದಿಗೆ ಅಥವಾ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ.